ಯಾವ ವರ್ಷದಲ್ಲಿ ಮೈಸೂರಿಗೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಆಪ್ಷನ್ ಎ 1970, ಆಪ್ಷನ್ ಬಿ 1971, ಆಪ್ಷನ್ ಸಿ 1972, ಆಪ್ಷನ್ ಡಿ 1973. ಸರಿಯಾದ ಉತ್ತರ ಆಪ್ಷನ್ ಡಿ 1973. ವಿಸ್ತೀರ್ಣದಲ್ಲಿ ಕರ್ನಾಟಕವು ಭಾರತದಲ್ಲಿ ಡ್ಯಾಶ್ ಅತಿ ದೊಡ್ಡ ರಾಜ್ಯವಾಗಿದೆ. ಆಪ್ಷನ್ ಎ 5ನೇದು, ಆಪ್ಷನ್ ಬಿ 6ನೇದು, ಆಪ್ಷನ್ ಸಿ 7ನೇ, ಆಪ್ಷನ್ ಡಿ 8ನೇದು. ಉತ್ತರ ಆಪ್ಷನ್ ಸಿ 7ನೇ. ಕರ್ನಾಟಕದ ಯಾವ ಸ್ಥಳದಲ್ಲಿ ಆದಿಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲನೆಯದನ್ನು ಸ್ಥಾಪಿಸಿದರು? ಆಪ್ಷನ್ ಎ ಶೃಂಗೇರಿ, ಆಪ್ಷನ್ ಬಿ ಗೋಕರ್ಣ, ಆಪ್ಷನ್ ಸಿ ತಲಕಾವೇರಿ, ಆಪ್ಷನ್ ಡಿ ಮುರುಡೇಶ್ವರ. ಉತ್ತರ ಆಪ್ಷನ್ ಎ ಶೃಂಗೇರಿ. ಈ ಕೆಳಗಿನವರಲ್ಲಿ ಯಾರು ಕರ್ನಾಟಕ ರಾಜಗೀತೆಯ ಲೇಖಕರು? ಜಯ ಭಾರತ ಜನನಿಯ ತನುಜಾತೆ. ಆಪ್ಷನ್ ಎ ಗೋಪಾಲಕೃಷ್ಣ ಅಡಿಗ, ಆಪ್ಷನ್ ಬಿ ಗೋವಿಂದರಾಯ ನಾಯಕ್, ಆಪ್ಷನ್ ಸಿ ಕೆ ಶಿವರಾಮ್ ಕಾರಂತರು, ಡಿ ಕುವೆಂಪು. ಉತ್ತರ ಆಪ್ಷನ್ ಡಿ ಕುವೆಂಪು. ಕೆಳಗಿನ ಯಾವ ನದಿಗಳ ಮೇಲೆ ಜೋಗ್ ಜಲಪಾತ ನೆಲೆಗೊಂಡಿದೆ? ಆಪ್ಷನ್ ಎ ಶರಾವತಿ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಘಟಪ್ರಭಾ, ಆಪ್ಷನ್ ಡಿ ಹೇಮಾವತಿ. ಉತ್ತರ ಆಪ್ಷನ್ ಎ ಶರಾವತಿ. ಈ ಕೆಳಗಿನವರಲ್ಲಿ ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ DR ಬೇಂದ್ರೆ, ಆಪ್ಷನ್ ಬಿ ಕೆ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಎಂ ವೆಂಕಟೇಶ ಅಯ್ಯಂಗಾರ್, ಆಪ್ಷನ್ ಡಿ ಕೆ ವೆಂಕಟಪ್ಪ ಪುಟ್ಟಪ್ಪ. ಉತ್ತರ ವೆಂಕಟಪ್ಪ ಪುಟ್ಟಪ್ಪ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯದ ಹೂವು? ಆಪ್ಷನ್ ಎ ಕಮಲ, ಆಪ್ಷನ್ ಬಿ ಮಲ್ಲಿಗೆ, ಆಪ್ಷನ್ ಸಿ ಮಾರಿಗೋಲ್ಡ್, ಆಪ್ಷನ್ ಡಿ ಗುಲಾಬಿ. ಉತ್ತರ ಆಪ್ಷನ್ ಎ ಕಮಲ. ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣವು ಪ್ರಸಿದ್ಧಿಯಾಗಿದೆ. ಆಪ್ಷನ್ ಎ ರೇಷ್ಮೆ, ಆಪ್ಷನ್ ಬಿ ಶ್ರೀಗಂಧದ ಮರ, ಆಪ್ಷನ್ ಸಿ ಆಟಿಕೆಗಳು, ಆಪ್ಷನ್ ಡಿ ಅಗರಬತ್ತಿ. ಉತ್ತರ ಆಪ್ಷನ್ ಸಿ ಆಟಿಕೆಗಳು. ಬಿಟ್ರಿವೇರ್ ಎಂದು ಕರೆಯಲ್ಪಡುವ ಲೋಹದ ಕರಕುಶಲತೆಗೆ ಈ ಕೆಳಗಿನ ಯಾವ ಸ್ಥಳವು ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ಕಲಬುರಗಿ, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಬೀದರ್. ಉತ್ತರ ಆಪ್ಷನ್ ಡಿ ಬೀದರ್. ಸುವರ್ಣ ವಿಧಾನಸೌಧ ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಕಲಬುರಗಿ. ಉತ್ತರ ಆಪ್ಷನ್ ಬಿ ಬೆಳಗಾವಿ. ರಾಮದೇವರ ಬೆಟ್ಟ ಅಭಯಾರಣ್ಯವನ್ನು ಸಂರಕ್ಷಿಸುವ ಸಲುವಾಗಿ ಸೂಚಿಸಲಾಗಿದೆ. ಆಪ್ಷನ್ ಎ ರಣಹದ್ದುಗಳು, ಆಪ್ಷನ್ ಬಿ ಸೋಮಾರಿತನ ಕರಡಿಗಳು, ಆಪ್ಷನ್ ಸಿ ಹುಲಿಗಳು, ಆಪ್ಷನ್ ಡಿ ಆನೆಗಳು. ಉತ್ತರ ಆಪ್ಷನ್ ಎ ರಣಹದ್ದುಗಳು. ಕೆಳಗಿನ ಯಾವ ಜಿಲ್ಲೆಗಳು ಕಬ್ಬಿಣದ ಅದಿರು ನಿಕ್ಷೇಪಗಳಿಂದ ಸಮೃದ್ಧಿಯಾಗಿವೆ? ಆಪ್ಷನ್ ಎ ಕೋಲಾರ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ಕೊಡಗು. ಉತ್ತರ ಆಪ್ಷನ್ ಸಿ ಬಳ್ಳಾರಿ. ಮಂಗಳೂರು ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಉಡುಪಿ, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಉತ್ತರ ಕನ್ನಡ. ಉತ್ತರ ಆಪ್ಷನ್ ಬಿ ದಕ್ಷಿಣ ಕನ್ನಡ. ಕರ್ನಾಟಕದ ಕೆಳಗಿನ ಯಾವ ಸ್ಥಳದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವಿದೆ? ಆಪ್ಷನ್ ಎ ಕೈಗಾ, ಆಪ್ಷನ್ ಬಿ ಕಾರವಾರ, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಕಾಕ್ರಪರ್. ಉತ್ತರ ಆಪ್ಷನ್ ಎ ಕೈಗಾ.
1956ರಲ್ಲಿ ರಾಜ್ಯಗಳ ಮರು ಸಂಘಟನೆಯ ನಂತರ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾದವರು ಯಾರು? ಆಪ್ಷನ್ ಎ ವೀರೇಂದ್ರ ಪಾಟೀಲ್, ಆಪ್ಷನ್ ಬಿ ಬಿ.ಡಿ. ಜತ್ತಿ, ಆಪ್ಷನ್ ಸಿ ದೇವರಾಜ ಅರಸ್, ಆಪ್ಷನ್ ಡಿ ಎಸ್ ನಿಜಲಿಂಗಪ್ಪ. ಉತ್ತರ ಆಪ್ಷನ್ ಡಿ ಎಸ್ ನಿಜಲಿಂಗಪ್ಪ. ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಜ್ ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ಬೀದರ್, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಕಲಬುರಗಿ, ಆಪ್ಷನ್ ಡಿ ಬೆಳಗಾವಿ. ಉತ್ತರ ಆಪ್ಷನ್ ಬಿ ವಿಜಯಪುರ. ಕೆಳಗಿನ ಯಾರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಪುರಂದರದಾಸ, ಆಪ್ಷನ್ ಬಿ ಕನಕದಾಸರು, ಆಪ್ಷನ್ ಸಿ ಬಸವಣ್ಣ, ಆಪ್ಷನ್ ಡಿ ಅಲ್ಲಮಪ್ರಭು. ಉತ್ತರ ಆಪ್ಷನ್ ಎ ಪುರಂದರದಾಸರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಪೀಠವು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಬೀದರ್, ಆಪ್ಷನ್ ಡಿ ಮೈಸೂರು. ಉತ್ತರ ಆಪ್ಷನ್ ಬಿ ಧಾರವಾಡ. ಶ್ರವಣಬೆಳಗೊಳ ಪಟ್ಟಣವು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. ಆಪ್ಷನ್ ಎ ಹಿಂದೂಗಳು, ಆಪ್ಷನ್ ಬಿ ಸಿಖ್ಖರು, ಆಪ್ಷನ್ ಸಿ ಮುಸ್ಲಿಮರು, ಆಪ್ಷನ್ ಡಿ ಜೈನರು. ಉತ್ತರ ಆಪ್ಷನ್ ಡಿ ಜೈನರು. ಯಾವ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ರಾಷ್ಟ್ರೀಯ ಭಾಷೆಯ ಸ್ಥಾನವನ್ನು ನೀಡಿತು? ಆಪ್ಷನ್ ಎ 2006, ಆಪ್ಷನ್ ಬಿ 2007, ಆಪ್ಷನ್ ಸಿ 2008, ಆಪ್ಷನ್ ಡಿ 2009. ಉತ್ತರ ಆಪ್ಷನ್ ಸಿ 2008. ಎಸ್.ಎ.ಐ ಅಭಯಾರಣ್ಯ ಎಂದು ಕರೆಯಲ್ಪಡುವ ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಎಲ್ಲಿದೆ? ಆಪ್ಷನ್ ಎ ಕೊಡಗು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೈಸೂರು. ಉತ್ತರ ಆಪ್ಷನ್ ಎ ಕೊಡಗು. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಯಾವ ನಗರದಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಸಿ ಉಡುಪಿ. ಉತ್ತರ ಆಪ್ಷನ್ ಎ ಮೈಸೂರು. ಈ ಕೆಳಗಿನವರಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರು ಹಾಗೂ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಲೇಖಕರು ಯಾರು? ಆಪ್ಷನ್ ಎ ಎಸ್.ಎಲ್. ಭೈರಪ್ಪ, ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್, ಆಪ್ಷನ್ ಸಿ ಬಿ.ವಿ. ಕಾರಂತರು, ಆಪ್ಷನ್ ಡಿ ಅರವಿಂದ್ ಅಡಿಗ. ಉತ್ತರ ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್. ಕನ್ನಡದಲ್ಲಿ ಮಾಡಿದ ಕೆಲಸಕ್ಕಾಗಿ ಈ ಕೆಳಗಿನ ಯಾರು ಸಾಹಿತ್ಯಿಕ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ಗೆ ಭಾಜನರಾಗಿದ್ದಾರೆ? ಆಪ್ಷನ್ ಎ ರಾಮಕೃಷ್ಣ ಹೆಗಡೆ, ಆಪ್ಷನ್ ಬಿ ಬಿ.ಡಿ. ಜತ್ತಿ, ಆಪ್ಷನ್ ಸಿ ಸದಾನಂದ ಗೌಡ, ಆಪ್ಷನ್ ಡಿ ವೀರಪ್ಪ ಮೊಯ್ಲಿ. ಉತ್ತರ ಆಪ್ಷನ್ ಡಿ ವೀರಪ್ಪ ಮೊಯ್ಲಿ. ಈ ಕೆಳಗಿನವುಗಳಲ್ಲಿ 1934ರಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಟಾಕಿ ಚಲನಚಿತ್ರ ಯಾವುದು? ಆಪ್ಷನ್ ಎ ಭಕ್ತಧ್ರುವ, ಆಪ್ಷನ್ ಬಿ ಸತಿ ಸುಲೋಚನಾ, ಆಪ್ಷನ್ ಸಿ ಭಕ್ತ ಕುಂಬಾರ, ಆಪ್ಷನ್ ಡಿ ಮಹಾಕವಿ ಕಾಳಿದಾಸ. ಉತ್ತರ ಆಪ್ಷನ್ ಬಿ ಸತಿ ಸುಲೋಚನಾ. ಕನ್ನಡ ಚಲನಚಿತ್ರೋದ್ಯಮವನ್ನು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ಎ ಕಾಲಿವುಡ್, ಆಪ್ಷನ್ ಬಿ ಚಂದನವನ, ಆಪ್ಷನ್ ಸಿ ಕೋಸ್ಟಲ್ ವುಡ್, ಆಪ್ಷನ್ ಡಿ ಕನ್ನಡದ. ಉತ್ತರ ಆಪ್ಷನ್ ಬಿ ಚಂದನವನ. ಈ ಕೆಳಗಿನವರಲ್ಲಿ ಕರ್ನಾಟಕದಿಂದ ಭಾರತ ರತ್ನವನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಪ್ರೊಫೆಸರ್ ಸಿ.ಎಸ್.ಆರ್. ರಾವ್, ಆಪ್ಷನ್ ಸಿ ಭೀಮಸೇನ ಜೋಶಿ, ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಕರ್ನಾಟಕದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಯಾವುದು? ಆಪ್ಷನ್ ಎ ಕರ್ನಾಟಕ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಮೈಸೂರು ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಮಂಗಳೂರು ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಕುವೆಂಪು ವಿಶ್ವವಿದ್ಯಾಲಯ. ಉತ್ತರ ಆಪ್ಷನ್ ಬಿ ಮೈಸೂರು ವಿಶ್ವವಿದ್ಯಾಲಯ. ಶಿವಪುತ್ರ ಸಿದ್ದರಾಮಯ್ಯ ಗೋಮ್ಕಾಳಿ ಮಠ ಅವರು ಯಾವ ಜನಪ್ರಿಯ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ?
ಆಪ್ಷನ್ ಎ ಮಲ್ಲಿಕಾರ್ಜುನ ಮನ್ಸೂರ್, ಆಪ್ಷನ್ ಬಿ ಬಾಲಗಂಧರ್ವ, ಆಪ್ಷನ್ ಸಿ ಸವಾಯಿ ಗಂಧರ್ವ, ಆಪ್ಷನ್ ಡಿ ಕುಮಾರ ಗಂಧರ್ವ. ಉತ್ತರ ಆಪ್ಷನ್ ಡಿ ಕುಮಾರ ಗಂಧರ್ವ. ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಉತ್ತರ ಆಪ್ಷನ್ ಸಿ 6. ಮತ್ತೂರು ಮತ್ತು ಹೊಸಳ್ಳಿ 2 ಗ್ರಾಮಗಳ ನಿವಾಸಿಗಳು ಸಾಮಾನ್ಯವಾಗಿ ಯಾವ ಭಾಷೆಯಲ್ಲಿ ಮಾತನಾಡುತ್ತಾರೆ ಮತ್ತು ಆದ್ದರಿಂದ ಹಳ್ಳಿಗಳ ಜನಪ್ರಿಯತೆ? ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ತುಳು, ಆಪ್ಷನ್ ಸಿ ಕೊಂಕಣಿ, ಆಪ್ಷನ್ ಡಿ ಕೊಡವ. ಉತ್ತರ ಆಪ್ಷನ್ ಎ ಸಂಸ್ಕೃತ. ಅರೇಬಿಯನ್ ಸಮುದ್ರದ ಗಡಿಯಲ್ಲಿರುವ ರಾಜ್ಯಗಳಲ್ಲಿ ಕರ್ನಾಟಕವು ಡ್ಯಾಶ್ ಉದ್ದದ ಕರಾವಳಿಯನ್ನು ಹೊಂದಿದೆ? ಆಪ್ಷನ್ ಎ 4ನೇದು, ಆಪ್ಷನ್ ಬಿ 3ನೇ, ಆಪ್ಷನ್ ಸಿ 2ನೇ, ಆಪ್ಷನ್ ಡಿ 5ನೇದು. ಉತ್ತರ ಆಪ್ಷನ್ ಎ 4ನೇದು. ಸರ್ ಎಂ ವಿಶ್ವೇಶ್ವರಯ್ಯ ಯಾವ ಅಣೆಕಟ್ಟು ನಿರ್ಮಾಣದೊಂದಿಗೆ ಸಂಬಂಧ ಹೊಂದಿದ್ದರು? ಆಪ್ಷನ್ ಎ ಆಲಮಟ್ಟಿ ಅಣೆಕಟ್ಟು, ಆಪ್ಷನ್ ಬಿ ಕೃಷ್ಣರಾಜ ಸಾಗರ ಅಣೆಕಟ್ಟು, ಆಪ್ಷನ್ ಸಿ ವಾಣಿ ವಿಲಾಸ ಸಾಗರ ಅಣೆಕಟ್ಟು, ಆಪ್ಷನ್ ಡಿ ತುಂಗಭದ್ರಾ ಅಣೆಕಟ್ಟು. ಉತ್ತರ ಆಪ್ಷನ್ ಬಿ ಕೃಷ್ಣರಾಜ ಸಾಗರ ಅಣೆಕಟ್ಟು. ಕೋಸ್ಟಲ್ ವುಡ್ ಈ ಕೆಳಗಿನ ಯಾವ ಭಾಷೆಗೆ ಸಂಬಂಧಿಸಿದ ಚಲನಚಿತ್ರ ಉದ್ಯಮವಾಗಿದೆ? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಕೊಂಕಣಿ, ಆಪ್ಷನ್ ಸಿ ಕೊಡವ, ಆಪ್ಷನ್ ಡಿ ತುಳು. ಉತ್ತರ ಆಪ್ಷನ್ ಡಿ ತುಳು. ಈ ಕೆಳಗಿನವರಲ್ಲಿ ಒಮ್ಮೆ ಕರ್ನಾಟಕದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದವರು ಯಾರು? ಆಪ್ಷನ್ ಎ ಜಾಕಿರ್ ಹುಸೇನ್, ಆಪ್ಷನ್ ಬಿ ವಿ ಗಿರಿ, ಆಪ್ಷನ್ ಸಿ ಬಿ ಜತ್ತಿ, ಆಪ್ಷನ್ ಡಿ ಎಸ್ ಸಂಜೀವ ರೆಡ್ಡಿ. ಉತ್ತರ ಆಪ್ಷನ್ ಬಿ ವಿ ಗಿರಿ. ಕರ್ನಾಟಕ ವಿಧಾನಸಭೆಯು ಎಷ್ಟು ಚುನಾಯಿತ ಸದಸ್ಯರನ್ನು ಹೊಂದಿದೆ? ಆಪ್ಷನ್ ಎ 204, ಆಪ್ಷನ್ ಬಿ 210, ಆಪ್ಷನ್ ಸಿ 214, ಆಪ್ಷನ್ ಡಿ 224. ಉತ್ತರ ಆಪ್ಷನ್ ಡಿ 224. ಕರ್ನಾಟಕದ ವಿಸ್ತೀರ್ಣದ ದೃಷ್ಟಿಯಿಂದ ಈ ಕೆಳಗಿನವುಗಳಲ್ಲಿ ಯಾವುದು ದೊಡ್ಡ ಜಿಲ್ಲೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಕಲಬುರಗಿ, ಆಪ್ಷನ್ ಸಿ ಬಾಗಲಕೋಟೆ, ಆಪ್ಷನ್ ಡಿ ಚಿತ್ರದುರ್ಗ. ಉತ್ತರ ಆಪ್ಷನ್ ಎ ಬೆಳಗಾವಿ. ಕರ್ನಾಟಕದ ಮೊದಲ ಮತ್ತು ಏಕೈಕ ಮಹಿಳಾ ರಾಜ್ಯಪಾಲರು ಯಾರು? ಆಪ್ಷನ್ ಎ ಶ್ರೀಮತಿ ಪ್ರತಿಭಾ ಪಾಟೀಲ್, ಆಪ್ಷನ್ ಬಿ ಶ್ರೀಮತಿ ಶಾರದಾ ಮುಖರ್ಜಿ, ಆಪ್ಷನ್ ಸಿ ಶ್ರೀಮತಿ ವಿ.ಎಸ್. ರಮಾದೇವಿ, ಆಪ್ಷನ್ ಡಿ ಶ್ರೀಮತಿ ಪದ್ಮಜಾ ನಾಯ್ಡು. ಉತ್ತರ ಶ್ರೀಮತಿ ವಿ.ಎಸ್. ರಮಾದೇವಿ. ಈ ಕೆಳಗಿನ ಯಾವ ಕೃಷಿ ಉತ್ಪನ್ನಕ್ಕೆ ಬಾಬಾ ಬುಡನ್ಗಿರಿ ಬೆಟ್ಟ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ವಿಳೆದೆಲೆ, ಆಪ್ಷನ್ ಸಿ ವಿಳೆದೆಲೆ, ಆಪ್ಷನ್ ಡಿ ಕಾಫಿ. ಉತ್ತರ ಆಪ್ಷನ್ ಡಿ ಕಾಫಿ. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಅತ್ಯಂತ ಹಳೆಯ ರೈಲು ನಿಲ್ದಾಣವಾಗಿದೆ? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ಬೆಂಗಳೂರು ಕ್ಯಾಂಟ್, ಆಪ್ಷನ್ ಸಿ ಯಶವಂತಪುರ, ಆಪ್ಷನ್ ಡಿ KSR ಬೆಂಗಳೂರು. ಉತ್ತರ ಆಪ್ಷನ್ ಬಿ ಬೆಂಗಳೂರು ಕ್ಯಾಂಟ್. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ರಾಜ್ಯ ಪ್ರಾಣಿ? ಆಪ್ಷನ್ ಎ ಏಷಿಯನ್ ಆನೆ, ಆಪ್ಷನ್ ಬಿ ಕಪ್ಪು ಕರಡಿ, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ನೀಲಗಿರಿ ತಹರ್. ಉತ್ತರ ಆಪ್ಷನ್ ಎ ಏಷಿಯನ್ ಆನೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕೆಳಗಿನ ಯಾವ ಘಟಕವು ಕರ್ನಾಟಕದ ಹಾಸನದಲ್ಲಿದೆ? ಆಪ್ಷನ್ ಎ ಬಾಹ್ಯಾಕಾಶ ಅಪ್ಲಿಕೇಶನ್ ಕೇಂದ್ರ, ಆಪ್ಷನ್ ಬಿ ISTRAC, ಆಪ್ಷನ್ ಸಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ಆಪ್ಷನ್ ಡಿ ರಾವ್ ಉಪಗ್ರಹ ಕೇಂದ್ರ. ಉತ್ತರ ಆಪ್ಷನ್ ಸಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ನವೆಂಬರ್ 2023 ಹೊತ್ತಿಗೆ ಕರ್ನಾಟಕ ಎಷ್ಟು ಜಿಲ್ಲೆಗಳನ್ನು ಹೊಂದಿದೆ? ಆಪ್ಷನ್ ಎ 30, ಆಪ್ಷನ್ ಬಿ 31, ಆಪ್ಷನ್ ಸಿ 32, ಆಪ್ಷನ್ ಡಿ 33. ಉತ್ತರ ಆಪ್ಷನ್ ಬಿ 31 ಜಿಲ್ಲೆಗಳು. ಕರ್ನಾಟಕದ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತೀಯ ನೌಕಾನೆಲೆ ಇದೆ? ಆಪ್ಷನ್ ಎ ಕಾರವಾರ, ಆಪ್ಷನ್ ಬಿ ಕುಂದಾಪುರ, ಆಪ್ಷನ್ ಸಿ ಹೊನ್ನಾವರ, ಆಪ್ಷನ್ ಡಿ ಬೆಲೆಕೆರೆ. ಉತ್ತರ ಆಪ್ಷನ್ ಎ ಕಾರವಾರ. ಈ ಕೆಳಗಿನ ಯಾವ ವಲಯ ರೈಲ್ವೆಗಳ ಪ್ರಧಾನ ಕಚೇರಿಯು ಕರ್ನಾಟಕದ ಹುಬ್ಬಳ್ಳಿಯಲ್ಲಿದೆ? ಆಪ್ಷನ್ ಎ
ದಕ್ಷಿಣ ಮಧ್ಯ, ಆಪ್ಷನ್ ಬಿ ದಕ್ಷಿಣ ಕರಾವಳಿ, ಆಪ್ಷನ್ ಸಿ ಆಗ್ನೇಯ, ಆಪ್ಷನ್ ಡಿ ನೈಋತ್ಯ. ಉತ್ತರ ಆಪ್ಷನ್ ಡಿ ನೈಋತ್ಯ. ತುಂಗ ಮತ್ತು ಭದ್ರಾ ನದಿಗಳ ಸಂಗಮವು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಮಳವಳ್ಳಿ, ಆಪ್ಷನ್ ಬಿ ಕೂಡ್ಲಿ, ಆಪ್ಷನ್ ಸಿ ಕೊಳ್ಳೇಗಾಲ, ಆಪ್ಷನ್ ಡಿ ಹಂಪಿ. ಉತ್ತರ ಆಪ್ಷನ್ ಬಿ ಕೂಡ್ಲಿ. ಕೆಳಗಿನ ಯಾವ ಪ್ರಾಣಿಗಳನ್ನು ರಕ್ಷಿಸಲು ಬಳ್ಳಾರಿಯಲ್ಲಿ ದರೋಜಿ ಅಭಯಾರಣ್ಯವನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಸೋಮಾರಿ ಕರಡಿ, ಆಪ್ಷನ್ ಬಿ ಚಿರತೆ, ಆಪ್ಷನ್ ಸಿ ಕಾಡು ಹಂದಿ, ಆಪ್ಷನ್ ಡಿ ಏಷ್ಯನ್ ಆನೆ. ಉತ್ತರ ಆಪ್ಷನ್ ಎ ಸೋಮಾರಿ ಕರಡಿ. ಕರ್ನಾಟಕದ ನಂಜನಗೂಡು ಈ ಕೆಳಗಿನ ಯಾವ ಕೃಷಿ ಉತ್ಪನ್ನಗಳಿಗೆ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ದಾಳಿಂಬೆ, ಆಪ್ಷನ್ ಬಿ ಬಾಳೆಹಣ್ಣುಗಳು, ಆಪ್ಷನ್ ಸಿ ಕಿತ್ತಳೆ ಹಣ್ಣುಗಳು, ಆಪ್ಷನ್ ಡಿ ಮಾವಿನ ಹಣ್ಣುಗಳು. ಉತ್ತರ ಆಪ್ಷನ್ ಬಿ ಬಾಳೆಹಣ್ಣುಗಳು. ಯಾವ ಮಾಜಿ ಸೇನಾ ಮುಖ್ಯಸ್ಥರು ಒಮ್ಮೆ ಕರ್ನಾಟಕದ ರಾಜ್ಯಪಾಲರಾಗಿ ಹಿಂದೆ ಮೈಸೂರಿನಲ್ಲಿ ಸೇವೆ ಸಲ್ಲಿಸಿದರು? ಆಪ್ಷನ್ ಎ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ, ಆಪ್ಷನ್ ಬಿ ಜನರಲ್ ಕೆ.ವಿ. ಕೃಷ್ಣರಾವ್, ಆಪ್ಷನ್ ಸಿ ಜನರಲ್ ಕೆ.ಎಸ್. ತಿಮ್ಮಯ್ಯ, ಆಪ್ಷನ್ ಡಿ ಜನರಲ್ ಎಸ್.ಎಂ. ಶ್ರೀನಾಗೇಶ್. ಉತ್ತರ ಆಪ್ಷನ್ ಡಿ ಜನರಲ್ ಎಸ್.ಎಂ. ಶ್ರೀನಾಗೇಶ್. ಲೋಕಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವ ಸಂಸತ್ತಿನ ಸದಸ್ಯರು ಎಷ್ಟು? ಆಪ್ಷನ್ ಎ 25, ಆಪ್ಷನ್ ಬಿ 26, ಆಪ್ಷನ್ ಸಿ 28, ಆಪ್ಷನ್ ಡಿ 29. ಉತ್ತರ ಆಪ್ಷನ್ ಸಿ 28. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಅಲ್ಲಿಂದ ನಿಮ್ಮ ವಿಡಿಯೋನ ನೋಡ್ಬೋದು. ಥ್ಯಾಂಕ್ ಯು.